ನಮ್ಮ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ಡಯಾಬಿಟಿಸ್ಗೆ ಯಾವ ಎಕ್ಸಸೈಸ್ನ ಮಾಡಬೇಕು ಅಂತ ನೋಡೋಕ್ಕೋಸ್ಕರ ಬಂದಿದ್ದೀರಾ ಅಂತ ಗೊತ್ತು. ಅದಕ್ಕೂ ಮುಂಚೆ ಯಾಕೆ ಡಯಾಬಿಟಿಸ್ಗೆ ನಾವು ಎಕ್ಸಸೈಸ್ನ ಮಾಡಬೇಕು, ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಡಯಾಬಿಟಿಸ್ ಅವ್ರಿಗೆ 2 ಥರ ಎಕ್ಸಸೈಸ್ನ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಒಂದು ಅವ್ರದ್ದು ರೆಸಿಸ್ಟೆನ್ಸ್ ಎಕ್ಸಸೈಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದಿಸ್ ರೆಸಿಸ್ಟೆನ್ಸ್ ಎಕ್ಸಸೈಸ್ ಅಂದರೆ, ಈ ಎಕ್ಸಸೈಸಿಂದ ಏನಾಗುತ್ತೆ, ನಿಮ್ಮ ಮಾಂಸಖಂಡಗಳು ಬೆಳೀತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಮಾಂಸಖಂಡಗಳು ನಿಮ್ಮ ರಕ್ತದಲ್ಲಿರುವಂಥ ಶುಗರ್ನ ಮಾಂಸಖಂಡದೊಳಗೆ ಜಾಸ್ತಿ ಹೇಳ್ಕೊಳ್ಳೋಕೆ ಶುರುವಾಗುತ್ತೆ. ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತೆ ಮಾಂಸಖಂಡ, ಅಷ್ಟು ಶುಗರ್ನ ಹೇಳ್ಕೊಳ್ತಾ ಹೋಗುತ್ತೆ. ಸೊ ರಕ್ತದಲ್ಲಿ ಶುಗರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಿಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ರೆಸಿಸ್ಟೆನ್ಸ್ ಎಕ್ಸಸೈಸನ್ನು ನಾನು ನಿಮ್ಮ ರೂಟೀನ್ಗೆ ನಾನು ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏರೋಬಿಕ್ ಎಕ್ಸಸೈಸ್ ಯಾಕೆ ಅಂದರೆ, ನೀವು ಒಂದು ವೆಯ್ಟನ್ನ ಮೇಂಟೈನ್ ಮಾಡೋಕ್ಕೆ, ಅಕಸ್ಮಾತ್ ಓವರ್ ವೆಯ್ಟ್ ಇದ್ದೀರಾ ಅಂದರೆ ಆ ಓವರ್ ವೆಯ್ಟನ್ನು ಕಮ್ಮಿ ಮಾಡೋಕ್ಕೋಸ್ಕರ ನಾವು ಈ ಏರೋಬಿಕ್ಸ್ನ ಸಜೆಸ್ಟ್ ಮಾಡ್ತೀವಿ. ಈ ಓವರ್ ವೆಯ್ಟ್ ಸಣ್ಣ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಸ್ಟಡಿ ನಡೆಯುತ್ತೆ. ಅದೇನಂದರೆ, ಒಂದು 300 ಜನನ ತೊಗೊಂಡು ಅವರ ವೆಯ್ಟ್ ಎಷ್ಟಿರ್ತಾರೆ ಅದರ 10ರಿಂದ ಒಂದು 15%, ಅಂದರೆ 60 kg ಇದ್ದರೆ ಅವರಲ್ಲಿ ಒಂದು 6 kg ಅಷ್ಟು ಕಮ್ಮಿ ಮಾಡ್ತಾ ಹೋದಂಗೆ ಅವರ ಡಯಾಬಿಟಿಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಯಾವುದೇ ಮಾತ್ರೆ ಇಲ್ಲದೆ ಅವರ ಶುಗರ್ ನಾರ್ಮಲ್ ಇರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಿಮ್ಮ ವೆಯ್ಟ್ ಲಾಸ್ ಮಾಡೋದು ಕೂಡ ನಿಮ್ಮ ಮೇನ್ ಗುರಿ ಆಗಿರಬೇಕು, ಮತ್ತು ಮಸಲ್ ಬಿಲ್ಡ್ ಮಾಡೋದು ಕೂಡ ಮೇನ್ ಗುರಿ ಆಗಿರಬೇಕು. ಮಸಲ್ ಬಿಲ್ಡಿಂಗ್ ಬೇರೆ, ವೆಯ್ಟ್ ಲಾಸ್ ಬೇರೆ. ವೆಯ್ಟ್ ಲಾಸ್ ಮಾಡುವಾಗ ಮಸಲ್ ಲಾಸ್ ಆಗೋಲ್ಲ, ನಿಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಲಾಸ್ ಆಗುತ್ತೆ. ಓಕೆ, ಸೊ ಅದರಿಂದ ಡಯಾಬಿಟಿಸ್ ಇರೋರು ಇವೆರಡನ್ನ ಫೋಕಸ್ ಮಾಡಲೇಬೇಕು. ಒಂದು, ರೆಸಿಸ್ಟೆನ್ಸ್ ಎಕ್ಸಸೈಸ್ನ ಮಾಡಿ ಮಸಲ್ ಅಂದರೆ ಮಾಂಸಖಂಡಗಳನ್ನ ಬೆಳೀತಾ ಹೋಗಬೇಕು. ಇನ್ನೊಂದು, ಫ್ಯಾಟ್ ಇರುತ್ತಲ್ಲ ಬಾಡಿ, ಫ್ಯಾಟ್ ಕಮ್ಮಿ ಆಗ್ತಾ ಹೋಗಬೇಕು. ಈ ಫ್ಯಾಟ್ ಏನಾಗಿರುತ್ತೆ, ನಿಮ್ಮ ಪ್ಯಾಂಕ್ರಿಯಾಸ್ ಅಂತ ಇರುತ್ತಲ್ಲ, ಅದ್ರ ಸುತ್ತಲೂ ಕೂಡ ಈ ಫ್ಯಾಟ್ ಇರ್ತಾ ಹೋಗುತ್ತೆ. ನೀವು ಎಕ್ಸಸೈಸ್ ಪ್ರತಿದಿನ ಮಾಡ್ತಾ ಹೋದಂಗೆ ಅದು ಸುತ್ತ ಇರುವಂಥ ವಿಸ್ರಲ್ ಫ್ಯಾಟ್ ಅಂತ ಹೇಳಿ ಕರಿತೀವಿ. ಈ ಫ್ಯಾಟ್ ಕಮ್ಮಿ ಆಗ್ತಾ ಹೋದಂಗೆ ನಿಮ್ಮ ಪ್ಯಾಂಕ್ರಿಯಾಸ್ ಚೆನ್ನಾಗಿ ವರ್ಕ್ ಆಗಿ ಶುರುವಾಗಿ ನಿಮಗೆ ಮಾತ್ರೆ ಮೇಲೆ ಡಿಪೆಂಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ವರ್ಕೌಟ್ನ ನೀವು ಪ್ರತಿದಿನ ಡಯಾಬಿಟಿಸ್ ಅವರು ಮಾಡಲೇಬೇಕು. ಓಕೆ, ಇದನ್ನ ಹೇಗೆ ಮಾಡ್ತೀರಾ ನೀವು? ಯೂಶ್ವಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಸಜೆಸ್ಟ್ ಮಾಡುತ್ತೆ ಅಂದರೆ, ಹೆಲ್ತಿ ಆಗಿರೋರು ಪ್ರತಿನಿತ್ಯ ಅಟ್ಲೀಸ್ಟ್ 30 ನಿಮಿಷ ವರ್ಕೌಟ್ ಮಾಡಬೇಕು, ನಡೀಬೇಕು, ಏನಾದರೂ ಒಂದು ಮಾಡಬೇಕು. 30 ನಿಮಿಷ. ಬಟ್ ಡಯಾಬಿಟಿಸ್ ಇರೋರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಬೇಕು. 30 ನಿಮಿಷದಿಂದ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ 1 hour ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 40 to 50 minutes ಅಂತ ನೀವು ಮಾಡಲೇಬೇಕು. ಓಕೆ, ಹಾಗಂತ ತುಂಬ ಜನ ಮಾಡೋದೂ ಇಲ್ಲ. ಸೊ ಅವ್ರು ಮಿನಿಮಮ್ 30 minutes ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ನಾವು ಹೇಗೆ ಸ್ಟ್ರಕ್ಚರ್ ಮಾಡ್ತೀವಿ, ಇವಾಗ ಅಕಸ್ಮಾತ್ ಮಿನಿಮಮ್ 30 minutes ನೀವು ಮಾಡ್ತಾ ಇದ್ದೀರಾ ಅಂದರೆ, ನಾನು ಸಜೆಸ್ಟ್ ಮಾಡೋದು 15 minutes ನೀವು ರೆಸಿಸ್ಟೆನ್ಸ್ ಎಕ್ಸಸೈಸ್ನ ಮಾಡಬೇಕಾಗುತ್ತೆ. ಇನ್ನು 15 minutes ಏರೋಬಿಕ್ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಏರೋಬಿಕ್ ಎಕ್ಸಸೈಸ್ ಅಂದರೆ ಯಾವುದು, ನಿಮಗೆ ಕಂಫರ್ಟೇಬಲ್ ಆಗಿ ನಾವು ಯಾವುದನ್ನು ಮಾಡ್ಬೋದು ಮನೆಯಲ್ಲೇ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ರೆಸಿಸ್ಟೆನ್ಸ್ ಎಕ್ಸಸೈಸ್ ಬಗ್ಗೆ ನೋಡ್ತಾ ಹೋಗೋಣ. ನಾನು 5 ರೆಸಿಸ್ಟೆನ್ಸ್ ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ನಿಮಗೆ ಯಾವುದೇ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೇಲಿ ನೋಡಿ ಇದೇ ರೀತಿ ಮನೆಯೊಳಗೆ ಒಂದಿಷ್ಟು ಜಾಗದಲ್ಲೇ ಮಾಡೋವಂಥ ಎಕ್ಸಸೈಸ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೀವು ಪ್ರತಿನಿತ್ಯ ನೀವು ವಾಕಿಂಗ್ ಹೋಗ್ತಾ ಇರ್ತೀರಾ, ಅದಕ್ಕಿಂತ ಮುಂಚೆ ಒಂದು 10ರಿಂದ 20 ನಿಮಿಷ ಮುಂಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 10ರಿಂದ 20 ನಿಮಿಷ ಮಾಡಿ ಸಾಕು. ಓಕೆ, ಯಾವುದೇ ಕಾರಣಕ್ಕೂ ನೀವು ಮೊದಲು ಈ ಎಕ್ಸಸೈಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಒಂದು 5 minutes ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ನ ಮಾಡಬೇಕಾಗುತ್ತೆ. ಯಾವ ವಾರ್ಮಪ್ ಎಕ್ಸಸೈಸ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದು ನೋಡಿ, ಮೇಲಿಂದ ಕೆಳಗೆ ಹೋಗೋಣ. ಫಸ್ಟು ಕತ್ತುನ ನೆಕ್ ರೊಟೇಷನ್ನ ಒಂದು 10-10 ಮಾಡಿ ನೋಡಿ. 1 ಡೈರೆಕ್ಷನಲ್ಲಿ 10 ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ 10. ಓಕೆ, ಇದಾದ ತಕ್ಷಣ ನಾವು ಇಲ್ಲಿ ಶೋಲ್ಡರ್ಗೆ ಬರೋಣ. ಶೋಲ್ಡರಲ್ಲಿ ರೊಟೇಷನ್ಸ್, ಬ್ಯಾಕ್ವರ್ಡ್ ರೊಟೇಷನ್ಸ್ 10, ನೆಕ್ಸ್ಟ್ ಫಾರ್ವರ್ಡ್ ರೊಟೇಷನ್ಸ್ 10. ಓಕೆ, ನೆಕ್ ರೊಟೇಷನ್ಸ್, ಶೋಲ್ಡರ್ ರೊಟೇಷನ್. ನಾವು ಟಾರ್ಜನ್ ಅಂತೀವಿ. ದಿಸ್ ಒನ್ ಟಾರ್ಜನ್ ಟ್ವಿಸ್ಟ್ ಅಂತ ಹೇಳಿ ಕರಿತೀವಿ ನೋಡಿ. 1 2 3 4. ಓಕೆ, ಇದು ನೀವು 10 ಮಾಡಬೇಕಾಗುತ್ತೆ. 10. ಓಕೆ, ಇದಾದಮೇಲೆ ನಾವು ಕೆಳಗೆ ಬಂದರೆ ಇವಾಗ ಲೆಗ್ಸಿಗೆ ಮಾಡಬೇಕು. ಸೊ ನಿಂತ್ಕೊಂಡೆ ನೀವು ಮಾರ್ಚ್ ಫಾಸ್ಟ್ನ ಮಾಡಬೇಕು. ಎಷ್ಟು ಐ ಆಗುತ್ತೆ ಅಷ್ಟು ಐ ಎತ್ಕೊಂಡು. ಓಕೆ, 1 2 3 4 5 6 7 8 9 10. ಓಕೆ, 4ನೇದು ನಿಂತಲ್ಲೇ ಮಾರ್ಚ್ ಫಾಸ್ಟ್ ಮಾಡೋವಂಥದ್ದು. ಲಾಸ್ಟ್ 5 ಯಾವುದು ಅಂದರೆ ಆ್ಯಂಕಲ್ ಇದೆಯಲ್ಲ, ಆ್ಯಂಕಲ್ ರೊಟೇಷನ್ಸ್. ಓಕೆ, ಪ್ರತಿಯೊಂದು ಡೈರೆಕ್ಷನಲ್ಲೂ ಒಂದು 5 ಮಾಡಿ. ಓಕೆ, 5 ಆಪೋಸಿಟ್ ಡೈರೆಕ್ಷನ್ 5. ಈ ಲೆಗ್ ಕೂಡ ಮಾಡಿ. ಆಮೇಲೆ ಈ ವ್ರಿಸ್ಟ್ ರೊಟೇಷನ್ ಕೂಡ ಮಾಡಬೇಕು. ಇದನ್ನೂ ಅಷ್ಟೇ ಸೇಮ್. 1 ಡೈರೆಕ್ಷನಲ್ಲಿ 5, ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನಲ್ಲಿ 5. ಅಲ್ಲಿಗೆ ವಾರ್ಮಪ್ ಎಕ್ಸಸೈಸ್ 5 ಆಯಿತು. ನೆಕ್ ರೊಟೇಷನ್, ಶೋಲ್ಡರ್ ರೊಟೇಷನ್, ಟಾರ್ಜನ್ ಟ್ವಿಸ್ಟ್, ನಿತ್ತಲ್ಲೇ ಮಾರ್ಚ್ ಫಾಸ್ಟ್, ನೆಕ್ಸ್ಟ್ ಆ್ಯಂಕಲ್ ಮತ್ತು ವ್ರಿಸ್ಟ್ ರೊಟೇಷನ್.
ಈ 5 ವಾರ್ಮಪ್ನ ಪ್ರತಿದಿನ ನೀವು ಎಕ್ಸಸೈಸ್ ಮಾಡೋಕ್ಕೂ ವಾಕಿಂಗ್ ಹೋಗೋಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಿ ನಂತರ ಮಾಡಿ. ಯಾಕಂದರೆ ಬಾಡಿ ಪ್ರಿಪೇರ್ ಆಗುತ್ತೆ ನಿಮ್ಮ ಎಕ್ಸಸೈಸ್ಗೆ. ನೀವು ಇದು ಮಾಡದೆ ಹೋಗ್ತೀರಾ ಅಂದರೆ ನಿಮ್ಮ ಆ್ಯಂಕಲ್ ಸ್ಪ್ರೈನ್ ಆಗ್ಬೋದು, ಪೈನ್ ಬರೋವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಇದನ್ನ ಮಾಡೋದ್ರಿಂದ ಯಾವುದೇ ರೀತಿ ಪೈನ್ ಬರೋದಿಲ್ಲ. ಹೋಗ್ತಾ ಕ್ರಮೇಣವಾಗಿ ನಿಮ್ಮ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ರೆಸಿಸ್ಟೆನ್ಸ್ ಎಕ್ಸಸೈಸಸ್ಗೆ ಬರೋಣ. ನಾನು 5 ರೆಸಿಸ್ಟೆನ್ಸ್ ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಇದನ್ನು ಬೇಕಾದ್ರೆ ನೀವು 1 ರೌಂಡ್ ಮಾಡ್ಬೋದು, 2 ರೌಂಡ್ ಮಾಡ್ಬೋದು, 3 ರೌಂಡ್ ಮಾಡ್ಬೋದು. ಓಕೆ, ಫಸ್ಟ್ ಒನ್ ಯಾವುದು ಅಂದರೆ ಸ್ಕ್ವಾಟ್ಸ್. ಓಕೆ, ಜಸ್ಟ್ ನಿಂತ್ಕೊಂಡು 1. ಓಕೆ, ಇದನ್ನು ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ಸ್ವಲ್ಪ ವಯಸ್ಸಾಗಿದೆ ಅಂದರೆ ಒಂದು ಚೇರ್ನ ಇಟ್ಕೊಳ್ಳಿ. ನೋಡಿ, ಇದೇ ಚೇರ್ ಅಂತ ಅಂದ್ಕೊಂಡ್ರೆ ಚೇರ್ ಸಪೋರ್ಟ್ ಇಟ್ಕೊಂಡು ಇಲ್ಲಿ ಚೇರ್ ಇಟ್ಕೊಂಡು 1 ಸ್ಟ್ಯಾಂಡ್. ಆಯಿತಾ? ನೋಡಿ, 1 ಸ್ಟ್ಯಾಂಡ್. ಚೇರ್ ಸಪೋರ್ಟ್ ತೊಗೊಂಡೆ ಮಾಡಬೇಕು. ಇದನ್ನು ಎಷ್ಟು ಮಾಡಬೇಕು? 10 ಮಾಡಬೇಕು. ಓಕೆ, ಫಸ್ಟ್ ರೌಂಡಲ್ಲಿ 10 ಸ್ಕ್ವಾಟ್ಸ್ 10. ಓಕೆ, ಆಮೇಲೆ ನಾವು ನೆಕ್ಸ್ಟ್ ಒನ್ ಬಂದರೆ ಪುಷಪ್ಸ್ ಅಂತ ಹೇಳ್ತೀವಿ. ಈ ಸ್ಕ್ವಾಟ್ಸಿಂದ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಲೋವರ್ ಲಿಂಬ್ ಮಸಲ್ಸ್ ಬಿಲ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮಗೇನೋ ಮುಂದೆ ಫ್ಯೂಚರಲ್ಲಿ ಮಂಡಿ ನೋವು ಬರೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಮಂಡಿಗಳನ್ನ ಸ್ಟ್ರೆಂತ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಸೆಕೆಂಡ್ ಒನ್ ಒಂದು ಪುಷಪ್ಸ್. ನೀವು ಹೆಂಗಿದ್ದೀರಾ, ಎನರ್ಜೆಟಿಕ್ ಇದ್ದೀರಾ ಅಂದರೆ ನೀವು ಈ ಪುಷಪ್ಸ್ನ ಮಾಡ್ಬೋದು. ಓಕೆ, ತುಂಬ ಇವಾಗ ಸ್ವಲ್ಪ ಏಜ್ ಆಗಿದೆ, ನಂಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದವರು ವಾಲ್ ಪುಷಪ್ಸ್ ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ನಿಮ್ಮ ವಾಲ್ ಇದೆ ನಿಮ್ಮ ಮನೆಯಲ್ಲಿ, ನಿಮ್ಮ ಆರ್ಮ್ನ ಇಡಿ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ನೋಡ್ಕೊಳ್ಳಿ. ಈಗ ಜಸ್ಟ್ ಹಸ್ತನ ಗೋಡೆ ಮೇಲೆ ಹಾಕಿ ಬೆಂಡ್ ಪುಷ್. ಓಕೆ, ಬೆಂಡ್ ಪುಷ್. ಓಕೆ, ಇದನ್ನು ನಾವು ವಾಲ್ ಪುಷಪ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ಅಷ್ಟೇ 10 ಮಾಡಬೇಕಾಗುತ್ತೆ. ಸೊ ಸ್ಕ್ವಾಟ್ಸ್ ಮಾಡಿದ್ವಿ, ಅದರಿಂದ ಏನಾಗುತ್ತೆ, ಲೋವರ್ ಲೆಗ್, ತೈ ಇದೆಲ್ಲ ವರ್ಕೌಟ್ ಆಗುತ್ತೆ. ಇವಾಗ ಏನು ಮಾಡಿದ್ವಿ, ಇದು ಅಪ್ಪರ್ ಬಾಡಿ, ಚೆಸ್ಟ್ ಆಗ್ಬೋದು, ಆರ್ಮ್ಸ್ ಆಗ್ಬೋದು, ಇದೆಲ್ಲ ವರ್ಕೌಟ್ ಆಗುತ್ತೆ. ಇದ್ರ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ 2 ಆಯಿತು. 3ನೇದಕ್ಕೆ ನಿಮ್ಮ ಬಾಟಲ್ಸ್ ಇದ್ದರೆ ಅದಕ್ಕೆ ನೀರನ್ನ ತುಂಬಿಸಿ ಜಸ್ಟ್ ಫಾರ್ವರ್ಡಿಂಗೆ ಬೆಂಡ್ ಆಗಿ ನೋಡಿ ಕೆಳಗೆ ಬಿಟ್ಟು ಪುಷ್. 1 2 3 4 5. ಸೊ ಹೀಗೆ ಮಾಡಿದ್ರಿಂದ ನಿಮ್ಮ ಬ್ಯಾಕ್ ಮಸಲ್ಸ್ ಇರುತ್ತಲ್ಲ ಅದಕ್ಕೆ ವರ್ಕೌಟ್ ಆಗುತ್ತೆ, ಅದರಿಂದ ಅದು ಬಿಲ್ಡ್ ಆಗೋಕ್ಕೆ ಸಹಾಯ ಆಗುತ್ತೆ. ಓಕೆ, ಇದನ್ನು ಎಷ್ಟು ಮಾಡಬೇಕು, ಇದನ್ನು ಕೂಡ 10 ಮಾಡಬೇಕಾಗುತ್ತೆ. ಓಕೆ, 10. ಸೊ ಈಗ 3 ಎಕ್ಸಸೈಸ್ ಆಯಿತು. ಒಂದು ಸ್ಕ್ವಾಟ್ಸು, ಇನ್ನೊಂದು ವಾಲ್ ಪುಷಪ್ಸು, ಇನ್ನೊಂದು ವಾಟರ್ ಬಾಟಲ್ ಪುಷ್. ಓಕೆ, ಈಗ 4ನೇದು ಯಾವುದು ಅಂದರೆ ಸಿಂಪಲ್ ಒನ್ನು, ನಾವು ಕಾಲಿಗೆ ಮಾಡುವಂಥದ್ದು. ಆರಾಮಾಗಿ ಕೂತ್ಕೊಂಡು ನಾವು ನೀ ಎಕ್ಸ್ಟೆನ್ಷನ್ ಅಂತ ಹೇಳಿ ಕರಿತೀವಿ. ಆರಾಮಾಗಿ ಕೂತ್ಕೊಳ್ಳಿ. ಓಕೆ, ನೀನ ಹಿಂಗೆ ಮೇಲೆತ್ತಿ ಸ್ಟ್ರೈಟ್ ಇಟ್ಕೋಬೇಕು. ಫಾರ್ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ನೆಕ್ಸ್ಟ್ ಡೌನ್ ಮಾಡಿ. ಓಕೆ, ರೈಸ್, ಹೋಲ್ಡ್ ಫಾರ್ 3 ಸೆಕೆಂಡ್ಸ್, ದೆನ್ ರಿಲೀಸ್. ದಿಸ್ ಇಸ್ ನೀ ಎಕ್ಸ್ಟೆನ್ಷನ್ಸ್. ಇದನ್ನು ಎಷ್ಟು ಮಾಡಬೇಕು, ಪ್ರತಿಯೊಂದು ಕಾಲ್ಗೂ 10 ಮಾಡಬೇಕು. 10. ಓಕೆ, ಅಲ್ಲಿಗೆ 4 ಎಕ್ಸಸೈಸ್ ಆಯಿತು. ಇನ್ನು ಲಾಸ್ಟ್ ಒನ್ ನೋಡಿ ಹೇಳ್ತೀನಿ. ಇದನ್ನು ನಾವು ಗ್ಲೂಟಿಯಲ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಗ್ಲೂಟಿಯಲ್ ಅಂದರೆ ಇದು, ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಓಕೆ, ನೋಡಿ, ಜಸ್ಟ್ ಆರಾಮ್ಸಾಗಿ ಮಲ್ಕೊಳ್ಳಿ. ನಿಮ್ಮ ಕಾಲನ್ನ ಎಷ್ಟಾದಷ್ಟು ಹತ್ರ ಇಟ್ಕೊಳ್ಳಿ, ಕೈ 2 ಕೂಡ ಕೆಳಗಿರಲಿ. ಈಗ ಈ ಮಧ್ಯಭಾಗ ಏನಿದೆ ಇದನ್ನು ನೀವು ಮೇಲೆತ್ತಬೇಕು, ಅದನ್ನೇ ಬ್ರಿಡ್ಜ್ ಅನ್ನೋದು. ಓಕೆ, ನೋಡಿ ಎಷ್ಟಾಗುತ್ತೆ ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಡೌನ್ ಮಾಡಿ. ಓಕೆ, ಇನ್ನೊಂದು ಸಲ ಮಾಡೋಣ. ರೈಸ್, ಹೋಲ್ಡ್, ರಿಲೀಸ್. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಗ್ಲೂಟಿಯಲ್ ಮಸಲ್ಸ್ ಮೇಲೆ ವರ್ಕ್ ಆಗಿ ನಿಮ್ಮ ಗ್ಲೂಟಿಯಲ್ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಈಗ ನಾವು ಏನೇನು ಕಲ್ತೀವಿ, ವಾರ್ಮಪ್ ಇದೆಷ್ಟು ಹೊತ್ತಾಗುತ್ತೆ. ವಾರ್ಮಪ್ ಮಾಡೋಕ್ಕೆ 5 ಎಕ್ಸಸೈಸ್ ಇದೆ. 5 ಕೂಡ 1 ನಿಮಿಷ ಅಂದರೆ ಅಲ್ಲಿಗೆ 5 ನಿಮಿಷ ಆಗುತ್ತೆ. ಇನ್ನು ನಾವು ನೆಕ್ಸ್ಟ್ ಮಾಡಿದ್ದು ರೆಸಿಸ್ಟೆನ್ಸ್ ಎಕ್ಸಸೈಸಲ್ಲಿ 5 ಇದೆ. ನೀವು 5 ಕೂಡ ಮಾಡ್ತಾ ಹೋದರೆ ಅದು ಕೂಡ 1 ನಿಮಿಷ ತಗೋತಾ ಹೋಗುತ್ತೆ. ಸೊ ಅಲ್ಲಿಗೆ ನೀವು 3 ರೌಂಡ್ಸ್ ಮಾಡ್ಬೋದು. 20 ಮಿನಿಟ್ಸಲ್ಲಿ 5 ಮಿನಿಟ್ಸ್ ವಾರ್ಮಪ್ ಎಕ್ಸಸೈಸ್ ಮಾಡಿ, ಇನ್ನು 5 5 5 ಅನ್ನೋಂಗೆ 3 ಸೆಟ್ಸು ಈ ರೆಸಿಸ್ಟೆನ್ಸ್ ಎಕ್ಸಸೈಸ್ ಮಾಡಿ, ಅಲ್ಲಿ 20 ಮಿನಿಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಏರೋಬಿಕ್ಸ್ ಹೇಳ್ತೀನಿ ಅಂತ ಅಂದೆ. ಇವಾಗ ವಾರ್ಮಪ್ ಆಯಿತು, ರೆಸಿಸ್ಟೆನ್ಸ್ ಎಕ್ಸಸೈಸ್ ಆಯಿತು. ಇವಾಗ ನೆಕ್ಸ್ಟ್ ಇರೋದು ಏರೋಬಿಕ್ ಎಕ್ಸಸೈಸ್. ಏರೋಬಿಕ್ ಎಕ್ಸಸೈಸ್ ಅಂದರೆ ನಿಮಗೆ ಗೊತ್ತಲ್ಲ, ಕಂಟಿನ್ಯೂಸ್ ಬಾಡಿ ಮೂವ್ಮೆಂಟ್ ಅಷ್ಟೇ. ಸೊ ಇದಕ್ಕೆ ನಾವು ಮನೇಲಿ ಏನು ಮಾಡ್ಬೋದು, ಬೆಸ್ಟ್ ಒನ್ ಅಂದರೆ ವಾಕಿಂಗ್ ಅಲ್ಲ, ವಾಕಿಂಗ್ ಮತ್ತು ರನ್ನಿಂಗ್ ಎರಡೂ ಅಲ್ಲ, ಇವೆರಡರ ಮಧ್ಯೆ ಒಂದಿದೆ, ಅದನ್ನು ನಾವು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳಿ ಕರಿತೀವಿ. ಏನಿದು ಬ್ರಿಸ್ಕ್ ವಾಕಿಂಗ್ ಅಂದರೆ, ನೀವು
ನಡೀತಿರಲ್ಲ ಅದಕ್ಕಿಂತ ಸ್ವಲ್ಪ ಫಾಸ್ಟ್, ಓಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಸ್ಲೋ, ಇವೆರಡು ಮಧ್ಯೆ ಇರುತ್ತಲ್ಲ ಇದನ್ನೇ ನಾವು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳಿ ಕರಿತೀವಿ. ನಮಗೆ ಗೊತ್ತಾಗ್ತಾ ಇಲ್ಲ ಡಾಕ್ಟ್ರೇ ಹೆಂಗಿದು ಬ್ರಿಸ್ಕ್ ವಾಕಿಂಗ್ ಅಂದರೆ, ನೀವು ನಡೆಯೋ ಫೇಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ, ಮಾತಾಡೋಕ್ಕೆ ಆರಾಮ್ಸೆ ಆಗುತ್ತೆ. ಬಟ್ ಸಾಂಗ್ ಹೇಳೋಕ್ಕೆ ಟ್ರೈ ಮಾಡಿ ಬಾಯಲ್ಲೇ ನಿಧಾನಕ್ಕೆ ಮನಸ್ಸಲ್ಲೇ, ಆ ಸಾಂಗ್ ಹೇಳೋಕ್ಕೆ ಆಗಬಾರ್ದು, ಆವಾಗ ನೀವು ಬ್ರಿಸ್ಕ್ ವಾಕಿಂಗ್ ಮಾಡ್ತಾಯಿದ್ದೀರಾ ಅಂತ. ಸೊ ಈ ಬ್ರಿಸ್ಕ್ ವಾಕಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪ್ಯಾಂಕ್ರಿಯಾಸ್ ಚೆನ್ನಾಗಿ ವರ್ಕ್ ಆಗಿ ಇನ್ಸುಲಿನ್ನ ಅದೇ ಆಟೋಮೆಟಿಕ್ಕಾಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಮಾತ್ರೆ ಮೇಲೆ ಡಿಪೆಂಡೆನ್ಸ್ ಕೂಡ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. 1 ದಿನ 2 ದಿನ ಮಾಡಿಬಿಟ್ರೆ ಬಂದ್ಬಿಡೋದಲ್ಲ, ಯಾಕಂದರೆ ಇದು ವರ್ಷಾನುಗಟ್ಲೆಯಿಂದ ನೀವು ಮಾಡಿರೋಂಥ ಸೆಡೆಂಟಿ ಲೈಫ್ ಸ್ಟೈಲಿಂದ ನಿಮಗೆ ಡಯಾಬಿಟಿಸ್ ಬಂದಿರೋವಂಥದ್ದು. ಸೊ ಅದನ್ನು ನಾವು 1 ದಿನ 2 ದಿನಕ್ಕೆ ಹೋಗುತ್ತೆ ಅಂದರೆ ಖಂಡಿತ ಹೋಗಲ್ಲ. ಒಂದು 20 ವರ್ಷ 30 ವರ್ಷದಿಂದ ನೀವು ಸೆಡೆಂಟರಿ ಲೈಫ್ ಸ್ಟೈಲ್ ಮಾಡಿದ್ರಾ, ಅಟ್ಲೀಸ್ಟ್ ಅದಕ್ಕೆ ಮಿನಿಮಮ್ 3, 6, 1 ಇಯರ್ ಕೂಡ ಆಗ್ಬೋದು. ಸೊ ಇದನ್ನು ಒಂದು ಡೈಲಿ ಹ್ಯಾಬಿಟ್ ಅಂತ ಮಾಡ್ಕೊಳ್ಳಿ, ಪ್ರತಿ ದಿನ ಮಾಡ್ತಾ ಹೋಗಿ. 20 ಮಿನಿಟ್ಸ್ ವಾರ್ಮಪ್ ಎಕ್ಸಸೈಸ್ ಪ್ಲಸ್ ರೆಸಿಸ್ಟೆನ್ಸ್ ಎಕ್ಸಸೈಸ್. ನೆಕ್ಸ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರಿಸ್ಕ್ ವಾಕಿಂಗ್ನ ಮಾಡಿ. ಓಕೆ, ಬ್ರಿಸ್ಕ್ ವಾಕಿಂಗ್ ಮಾಡುವಾಗ ನಿಮ್ಮ ಫ್ರೆಂಡ್ಸ್ನೂ ಕೂಡ ಕರ್ಕೊಂಡು ಹೋಗಿ. ಈ ಸೋಷಿಯಲ್ ಗ್ರೂಪ್ ಅಂತ ಇರುತ್ತಲ್ಲ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ಅವಾಗ ನಿಮಗೂ ಕೂಡ ಖುಷಿ ಆಗುತ್ತೆ, ಇದರಿಂದನೇ ನಿಮ್ಮ ಸ್ಟ್ರೆಸ್ ಲೆವೆಲ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಆವಾಗ ನಿಮಗೂ ಒಂದು ಹ್ಯಾಬಿಟ್ ಆಗುತ್ತೆ, ಪ್ರತಿದಿನ ಇನ್ನೊಬ್ರು ನಮ್ಮನ್ನ ಕರಿತಿದ್ದಾರೆ ಅಂದರೆ ಅದೊಂದು ಹ್ಯಾಬಿಟ್ ಆಗುತ್ತೆ. ಪ್ರತಿದಿನ ಯಾವುದೇ ರೀತಿ ಸ್ಟ್ರೆಸ್ಫುಲ್ ಇಲ್ಲದೆ ನೀವೇ ಹೋಗ್ತೀರ ಎಂಜಾಯ್ ಮಾಡಿಕೊಂಡು. ಸೊ ಇವಾಗ ಪ್ಲ್ಯಾನ್ ಗೊತ್ತಾಯ್ತಲ್ಲ, 20 ಮಿನಿಟ್ಸ್ ವಾರ್ಮಪ್ ಪ್ಲಸ್ ರೆಸಿಸ್ಟೆನ್ಸ್ ಎಕ್ಸಸೈಸ್. ನೆಕ್ಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಮಿನಿಮಮ್ ಒಂದು 20 ಮಿನಿಟ್ಸ್ ಅಂತ ಮಾಡಲೇಬೇಕು. ಓಕೆ, ಸಾಧ್ಯ ಆದರೆ ಒಂದು 30 ಮಿನಿಟ್ಸ್. ಓಕೆ, ಅಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ ಬ್ರಿಸ್ಕ್ ವಾಕಿಂಗ್ನ ಮಾಡಿ. ಆ್ಯಂಡ್ ಇನ್ನೊಂದೇನೋ ತುಂಬ ಜನಕ್ಕೆ ಮಂಡಿ ನೋವು ಅವ್ರು ಇರುತ್ತೆ, ಅವ್ರು ನಿಮಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಮಾತ್ರ ಮಾಡಿ. ತುಂಬ ನಾನು ಹೇಳ್ಬಿಟ್ಟಿದ್ದೀನಿ ಅಂತ ಅಷ್ಟನ್ನು ಮಾಡೋಕೋಬೇಡಿ. ಇದು ಯಾರು ಫ್ಲೆಕ್ಸಿಬಲ್ ಇದ್ದೀರಾ ಅವರು ಇಷ್ಟನ್ನು ಕೂಡ ಮಾಡಿ. ಅಕಸ್ಮಾತ್ ನಿಮಗೆ ನೋವು ಇದೆ ಅದಿದೆ ಅಂದರೆ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಓಕೆ, ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಟಿಪ್ನ ಕೊಡ್ತೀನಿ, ಇದು ಇನ್ನೂ ಅಷ್ಟೇ ಸಖತ್ ಇಂಪಾರ್ಟೆಂಟ್. ಒಂದು ಸ್ಟಡಿ ಕೂಡ ಮಾಡ್ತಾರೆ. ಒಂದಷ್ಟು ಜನಕ್ಕೆ ಏನು ಮಾಡ್ತಾರೆ ಅಂದರೆ, ಜಸ್ಟ್ ಒಂದು ಎಕ್ಸಸೈಸಸ್ನ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಅವ್ರ ಬಾಡಿಯಲ್ಲಿ ಗ್ಲೂಕೋಸ್ನ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದು ಒಂದು ಟೆಸ್ಟ್ ಮಾಡ್ತಾರೆ. ಇದು ಒಂದೇ ಒಂದು ಎಕ್ಸಸೈಸ್, ಜಸ್ಟ್ ಒಂದು 5 ಮಿನಿಟ್ಸ್ ಮಾಡೋವಂಥ ಎಕ್ಸಸೈಸ್, ಅದು ಕೂತ್ಕೊಂಡು ಮಾಡೋವಂಥ ಎಕ್ಸಸೈಸ್. ಊಟ ಆದಮೇಲೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ, ಬಾಯಲ್ಲಿ ಗ್ಲೂಕೋಸ್ನ ಕೊಡ್ತಾರೆ, ಅಂದರೆ ಸಕ್ಕರೆ ನೀರನ್ನು ಕೊಟ್ಬಿಟ್ಟು ಎಷ್ಟು ಬೇಗ ಅಬ್ಸರ್ವ್ ಮಾಡುತ್ತೆ ಈ ಎಕ್ಸಸೈಸ್ ಮಾಡಿದೆ ಅಂತ ಒಂದು ಸ್ಟಡಿನ ನಡೆಸ್ತಾರೆ. ಆ ಸ್ಟಡಿ ಪ್ರಕಾರ ಅವರು ಮಾಡದೇ ಇರೋರು ಮತ್ತು ಇದನ್ನು ಮಾಡಿದವ್ರಿಗೆ 52% ಬ್ಲಡ್ಡಲ್ಲಿರುವಂಥ ಸಕ್ಕರೆ ಅಂಶನ ಹೇಳ್ಕೊಬಿಡುತ್ತೆ ಇದೊಂದು ಎಕ್ಸಸೈಸಿಂದ. ಸೊ ಇದು ಯಾವುದು ಇದು ಎಕ್ಸಸೈಸ್ ಅಂದರೆ ನಾವು ಕಾಫ್ ರೈಸ್ ಅಂತ ಹೇಳಿ ಕರಿತೀವಿ. ಕಾಫ್ ಅಂದರೆ ಈ ಮಸಲ್ಸ್ ಅಷ್ಟೇ. ಹೇಗೆ ಮಾಡಬೇಕು, ನೀವು ಕೂತ್ಕೊಂಡಿದ್ದೀರಾ ಅಂದರೆ ನೋಡಿ, ನಾನು ಕೂತ್ಕೊಂಡು ತೋರಿಸ್ತೀನಿ. ಆರಾಮ್ಸೆ ಕೂತ್ಕೊಳ್ಳಿ. ಊಟ ಆದಮೇಲೆ ಚೇರ್ ಮೇಲೆ ಬೆಡ್ ಮೇಲೆ ಆರಾಮಾಗಿ ಕೂತ್ಕೋತೀರ ತಾನೆ, ಅದೇ ರೀತಿ ಕೂತ್ಕೊಂಡು ಜಸ್ಟ್ ಎಷ್ಟು ಸ್ಲೋ ಆದರೆ ಅಷ್ಟು ಸ್ಲೋಗೆ ಮೇಲಕ್ಕೆ ಪುಷ್ ಮಾಡಿ ಹೀಲ್ಸ್ನ 1 ಹೋಲ್ಡ್ ಮಾಡಿ, ಡೌನ್, ಪುಷ್, ಡೌನ್, ಪುಷ್, ಡೌನ್. ಇಷ್ಟೇ. ಇದನ್ನು ಒಂದು 10-10 ಅನ್ನಂಗೆ ಒಂದು 4 ರೌಂಡ್ಸ್ನ ಮಾಡಿ. ಆಮೇಲೆ ಇನ್ನೂ ಮೈನ್ ಇಂಪಾರ್ಟೆಂಟ್, ಊಟ ಆದ ತಕ್ಷಣ ಇದು ಒಂದು 5 ಮಿನಿಟ್ಸ್ ಮಾಡ್ತೀರಾ ಅಂದರೆ ನೆಕ್ಸ್ಟು ಒಂದು 20 ಮಿನಿಟ್ಸ್ ನೀವು ವಾಕ್ ಹೋಗಲೇಬೇಕು. ಊಟ ಆದಮೇಲೆ ವಾಕಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಊಟ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ಊಟದಲ್ಲಿರುವಂಥ ಸಕ್ಕರೆ ಅಂಶ ಎಲ್ಲ ರಕ್ತಕ್ಕೆ ಹೋಗುತ್ತೆ. ತುಂಬ ಜಾಸ್ತಿ ಊಟ ತಿಂದಿರುತ್ತೆ, ಅದ್ರದ್ದೆಲ್ಲ ಸಕ್ಕರೆ ಅಂಶ ಹೋಗಿ ಶುಗರ್ ಸ್ಪೈಕ್ ಅಂತ ಹೇಳ್ತೀವಿ. ಇದರಿಂದ ನಿಮ್ಮ ಆರ್ಗನ್ಸ್ ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಇದು ಒಂದೇ ದಿನ ಆಗುವಂಥದ್ದಲ್ಲ, ಕ್ರಮೇಣವಾಗಿ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ತುಂಬ ಜಾಸ್ತಿ ಆಗ್ತಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದೊಂದೇ ಒಂದು ಊಟ ಆದಮೇಲೆ ಇದೊಂದು ಎಕ್ಸಸೈಸ್ ಪ್ಲಸ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಇದನ್ನು ನೀವು ಕಮ್ಮಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ 3ನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಮಾಡಿ. ಒಂದು ಡೈಲಿ ಪ್ರತಿದಿನ ರೆಸಿಸ್ಟೆನ್ಸ್ ಎಕ್ಸಸೈಸ್, ಎರೋಬಿಕ್ ಎಕ್ಸಸೈಸ್. ಎರೋಬಿಕ್ ಅಂದರೆ ಬ್ರಿಸ್ಕ್ ವಾಕಿಂಗ್, ನಾನು ನಿಮಗೆ ಸಜೆಸ್ಟ್ ಮಾಡೋದು ಬ್ರಿಸ್ಕ್ ವಾಕಿಂಗ್ನ ಮಾಡಿ. ಆ್ಯಂಡ್ 3rd ಒನ್ ಊಟ ಆದಮೇಲೆ, ಬೆಳಗ್ಗೆ ತಿಂಡಿ ಆದಮೇಲೆ ಪರವಾಗಿಲ್ಲ, ಮಧ್ಯಾಹ್ನ ಊಟ ಆದಮೇಲೆ ಪರವಾಗಿಲ್ಲ, ರಾತ್ರಿ ಆದಮೇಲೂ ಪರವಾಗಿಲ್ಲ, ಪ್ರತಿ ಸಲ ಊಟ ಆದಮೇಲೆ ಇಷ್ಟು ವಾಕಿಂಗ್ನ ಮಾಡಲೇಬೇಕು. ಇದು ಡಯಾಬಿಟಿಸ್ ಅವ್ರಿಗೆ. ಇದು ಮಾಡ್ತಾ ಹೋಗಿ ನಿಮಗೆ 1 ತಿಂಗಳಲ್ಲೇ ರಿಸಲ್ಟ್ ಕಾಣಿಸೋಕ್ಕೆ ಶುರು ಆಗುತ್ತೆ. 3 ಮಂತ್ಸ್ 4 ಮಂತ್ಸ್ ಹಂಗೆ ನೀವು ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ನ ನೋಡ್ತಾ ಹೋಗ್ತೀರಾ. ಆ್ಯಂಡ್ ಇದು ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಮುಂದೆ ಹೋಗ್ತಾ ಹೇಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜಿಂದನೇ ನಾವು ಡಯಾಬಿಟಿಸ್ನ ರೆಮಿಷನ್ಗೆ ತರ್ಬೋದು. ರೆಮಿಷನ್ ಅಂದರೆ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ಶುಗರ್ನ ನಾರ್ಮಲಲ್ಲಿ ಇಡೋವಂಥ ಮೆಥಡ್.
ಸೊ ಇದನ್ನ ತರ್ಬೋದು ಅನ್ನೋದನ್ನ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಹೆಚ್ಚಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಡಯಾಬಿಟಿಸ್ ಅವರು, ಅವ್ರಿಗೂ ಕೂಡ ಈ ರೀಲ್ನ ಶೇರ್ ಮಾಡಿ. ಮತ್ತೆ ಸಿಗೋಣ.